ಹಾಯ್ ಹಲೋ ಎವ್ರಿವನ್, ಎಲ್ಲ ನನ್ನ ಸ್ನೇಹಿತರಿಗೆ ಜೈ ಹಿಂದ್. BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ಕೇಶಂದ ಇದರಲ್ಲಿ ಎಲ್ಲ ಫೋರ್ಸಸ್ಗಳಾದ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಮತ್ತು ASI ಹುದ್ದೆಗಳನ್ನು ಕರೆದಿದ್ದಾರೆ. HCM ಅಂದ್ರೆ ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್ ಮತ್ತು ASI ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳ್ಕೇಶಂದ ನಿನ್ನೆ ತಾನೇ ನಿಮ್ಗೆ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಯಿತು. 8ನೇ ತಾರೀಕು 8/7/2024 ನಿಮಗೆ ಕಾಲಾವಕಾಶ 1 ತಿಂಗಳವರೆಗೆ ಅರ್ಜಿಯನ್ನು ಸಲ್ಲಿಸೋಕೆ ಟೈಮಿಂಗನ್ನು ಕೊಟ್ಟಿದ್ರು. ಆದರೂ ಕೂಡ ಬಹಳ ಜನ ಅರ್ಜಿಯನ್ನು ಹಾಕಲಿಲ್ಲ. ಯಾಕಪ್ಪ ಅಂತಂದ್ರೆ ಅದ್ರ ಸರ್ವರ್ ಬಿಜಿ ಇರಲಿಲ್ಲ. ಯಾಕಂದ್ರೆ ಫಸ್ಟಿಗೆ ಒಂದು 10 ದಿನ ನಿಮ್ಗೆ ಸರ್ವರನ್ನು ಬಿಜಿ ಕೊಟ್ಟಿದ್ರು, ಆ ಅಪ್ಲಿಕೇಶನ್ಗಳು ತಗೋತಾ ಇರಲಿಲ್ಲ. ವಾಪಸ್ ನಿಮ್ಗೆ ಆಮೇಲೆ ಸರ್ವರನ್ನು ಫುಲ್ ಫ್ರೀ ಆಗಿಟ್ಟಿದ್ರು. ಯಾಕೆ ಅಪ್ಲಿಕೇಶನ್ಗಳನ್ನ ಹಾಕಿಲ್ಲಪ್ಪ ಅಂತಂದ್ರೆ ನೀವು ಏನು ಮಾಡಿದ್ರಿ, ಮೊಬೈಲ್ನಲ್ಲಿ ಅಪ್ಲಿಕೇಶನನ್ನು ಹಾಕಕ್ಕೆ ಹೋದ್ರಿ. ಮೊಬೈಲ್ನಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕ್ಕೊಂಡಿದ್ರಿ, ಲಾಸ್ಟಿಗೆ ಪೇಮೆಂಟ್ ಮಾಡೋಕೆ ಮೊಬೈಲ್ನಲ್ಲಿ ಆಗಲಿಲ್ಲ. ಯಾಕಪ್ಪ ಅಂತಂದ್ರೆ ಯಾವುದೇ ಒಂದು ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ATM ಯಂತ್ರನ ಅದಕ್ಕೆ ಪೇಮೆಂಟನ್ನು ಮಾಡುವ ಇತ್ತು. ಯಾಕಂದ್ರೆ ಮಾಡಬೇಕಂತ ಅದರಲ್ಲಿ ಕೊಟ್ಟಿರೋ ಆಪ್ಷನನ್ನು, ಅದರಲ್ಲಿ QR ಕೋಡು ಮತ್ತು UPI ಮುಖಾಂತರ ಯಾವುದೇ ಥರನಾಗಿ ಆನ್ಲೈನ್ ಪೇಮೆಂಟನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಿಲ್ಲ. ನೀವಾಗೆ ಅಪ್ಲಿಕೇಶನ್ಗಳನ್ನು ಹಾಕ್ಕೊಂಡು ಸೈಬರ್ ಸೆಂಟರ್ಗೆ ಹೋಗಿ ಪೇಮೆಂಟ್ ಮಾಡಂದ್ರೆ ಯಾರೂ ಪೇಮೆಂಟನ್ನು ಮಾಡೋದಿಲ್ಲ. ಯಾಕೆ ಮಾಡಲ್ಲಪ್ಪ ಅಂತಂದ್ರೆ ನೀವು ಹಾಕಿರ್ತಕ್ಕಂಥ ಅರ್ಜಿ ಏನಾದರೂ ತಪ್ಪಾಗಿದ್ದರೆ ಪೇಮೆಂಟ್ ಆದಮೇಲೆ ಅಪ್ಲಿಕೇಶನ್ ಪ್ರಿಂಟನ್ನು ಅವ್ರು ತೆಗೆದುಕೊಟ್ಟಿರ್ತಾರೆ. ಅವಾಗ ಏನಾದರೂ ಅಪ್ಲಿಕೇಶನ್ ಹಾಕುವಾಗ ನೀವು ತಪ್ಪು ಹಾಕಿದ್ದೀರಿ ಅಂತ ಹೇಳ್ಕೇಶಂದ ಅಂತೀರಿ ಅಂತ ಹೇಳ್ಕೇಶಂದ ಅವ್ರು ಯಾವುದೇ ಥರನಂತ ಪೇಮೆಂಟ್ ಕೂಡ ಮಾಡಲಿಲ್ಲ. ಯಾಕಪ್ಪ ಅಂದ್ರೆ ನಿಮ್ಮ ಅಪ್ಲಿಕೇಶನ್ನು, ನಿಮ್ಮ ಹುದ್ದೆಯನ್ನು ನೀವೇ ಕಳ್ಕೊಂಡಂಗಾಯಿತು. ಯಾವುದೇ ಒಂದು ಅರ್ಜಿಯನ್ನು ನಿಮಗೆ ಈಸಿಯೆಸ್ಟ್ ಆಗಿದ್ದರೆ ಮಾತ್ರ ನಿಮ್ಮ ಮೊಬೈಲ್ನಲ್ಲಿ ಅಪ್ಲೈನ ಮಾಡಿಕೊಡ್ರಿ. ಈಗ ನೋಡ್ಕೊಡ್ರಿ, ಫಾರ್ಮ್ಗಳು ಅಂದ್ರೆ ನಮ್ಮ ಕರ್ನಾಟಕದವರು ಆಲ್ಮೋಸ್ಟ್ ಎಲ್ಲ ಬಹಳ ಜನ ಇದಕ್ಕೆ ಅರ್ಜಿಯನ್ನೇ ಸಲ್ಲಿಸಿಲ್ಲ. ಯಾಕಪ್ಪ ಅಂತಂದ್ರೆ ಹುದ್ದೆಗಳನ್ನು ನೋಡ್ಕೊಡ್ರಿ, ಸಾಕಷ್ಟು ಹುದ್ದೆಗಳಿದ್ದು. ಎಷ್ಟಿದ್ದಪ್ಪ ಅಂತಂದ್ರೆ 1526 ಹುದ್ದೆಗಳಿದ್ದು. 1526 ಹುದ್ದೆಗಳ ಇದರಲ್ಲಿ ಕನ್ಫರ್ಮ್ ಅನ್ನು ಮಾಡಿದ್ರು. ಮತ್ತು ಹೆಡ್ ಕಾನ್ಸ್ಟೇಬಲ್ಗೆ ಬೇರೆ, ASI ಬೇರೆ, ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೆ ಕೂಡ ಇದಕ್ಕೆ ಕಾಲಾವಕಾಶ ಇತ್ತು. ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಿತ್ತು. ಬಟ್ ಯಾರು ಮಹಿಳೆಯರು ಇದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಲಿಲ್ಲ. ಯಾಕಪ್ಪ ಅಂತಂದ್ರೆ ಈ ಫಿಸಿಕಲ್ ಮತ್ತು ಔಟ್ ಆಫ್ ಸ್ಟೇಟ್ನಲ್ಲಿ ಇರ್ತದೆ, ಎಕ್ಸಾಮ್ ಕೂಡ ಔಟ್ ಆಫ್ ಸ್ಟೇಟ್ನಲ್ಲಿ ಇರ್ತೈತಿ. ಯಾರು ಹೇಳಿದ್ರೆ ನಿಮ್ಗೆ ನೋಟಿಫಿಕೇಶನನ್ನು ಒಂದು ಕ್ಲಿಯರ್ ಆಗಿ ನೋಡ್ಕೊಡ್ರಿ. ನಾನು ಪ್ರತಿಯೊಂದು ಅಪ್ಡೇಟ್ಗಳನ್ನು ನಿಮ್ಗೆ ವಿಡಿಯೋದಲ್ಲಿ ಕೂಡ ತಿಳಿಸಿರ್ತೀನಿ. ಫಿಸಿಕಲ್ ಡೇಟು ಎಕ್ಸಾಮು ನಮ್ಮ ಕರ್ನಾಟಕದಲ್ಲೇ ಇರ್ತಾವ ಅಂತ ಹೇಳಿಸಿಂದ ಇದರದೇ ಆದಂಥ ಒಂದು 4 ವಿಡಿಯೋ ಆದರೂ ಕೂಡ ನಾನು ಮಾಡಿ ಹೇಳಿರಬೇಕು. ನೀವು ಯಾವುದೇ ಒಂದು ವಿಡಿಯೋನ ನೋಡ್ತಿರ್ತಿರಲ್ಲ, ನಾವು ಹಾಕಿರ್ತಕ್ಕಂಥ ನಮ್ಮದೇ ಅಂತಲ್ಲ ಸಾಕಷ್ಟು ಅಪ್ಡೇಟ್ಗಳನ್ನು ಕೊಡ್ತಾನೆ ಇರ್ತಾರೆ. ಆ ವಿಡಿಯೋಗಳನ್ನು ನೋಡುವಾಗ ಪೂರ್ತಿ ಎಂಟು ಮಟ್ಟ ನೋಡ್ಕೊಡ್ರಿ. ಯಾವುದೇ ಒಂದು ನಿಮ್ಗೆ ಅದರಲ್ಲಿ ಡೌಟ್ಗಳಿದ್ರೆ ಕ್ಲಿಯರಿಟಿಯನ್ನು ಮಾಡಿರ್ತಾರೆ. ನೀವೇನು ಮಾಡಿರ್ತೀರಪ್ಪ ಅಂದ್ರೆ ಹುದ್ದೆಗಳು ಎಷ್ಟಿದಾವೆ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಕ್ಲೋಸಿಂಗ್ ಡೇಟ್ ಯಾವಾಗ ಆಗುತ್ತೆ, ಮತ್ತು ಕಟ್ ಆಫ್ ಎಷ್ಟು ನಿಂದಿರುತ್ತೆ, ಇದನ್ನ ತೊಗೊಂಡು ಏನು ಮಾಡ್ತೀರ ಹೇಳ್ರಿ, ಕಟ್ ಆಫ್ ಎಷ್ಟಾದರೂ ನಿಂದ್ರಲ್ಲಿ ನೀವು ಅಪ್ಲಿಕೇಶನ್ ಡೇಟನ್ನು ಹೇಳಿರ್ತಕ್ಕಂಥ ಡೇಟನ್ನು ನೋಡ್ಕೋತೀರಿ. ಲಾಸ್ಟಿಗೆ ಹಾಕಿದ್ರೆ ಆಯಿತು. ಇನ್ನೂ ಸಾಕಷ್ಟು ದಿನಗಳಿದಾವೆ ಅಂತ ಹೇಳ್ಕಿಸ್ತಾ ಲಾಸ್ಟಿಗೆ ಹಾಕಕ್ಕೆ ಹೋಗಿ ಸಾಕಷ್ಟು ಜನ ಪ್ರಾಬ್ಲಮನ್ನು ಮಾಡ್ಕೊಂಡ್ರಿ. ನಿನ್ನೆ ಕೂಡ ನನಗೆ ಸಾಕಷ್ಟು ಮೆಸೇಜ್ ಮತ್ತು ಕಾಲ್ ಕೂಡ ಬಹಳ ಬಂದು, ಆದರೂ ಏನು ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂತಂದ್ರೆ ಸರ್ವರ್ ಬಿಸಿ ಇದ್ದ ಕಾರಣ ಯಾವುದು ಅಪ್ಲಿಕೇಶನ್ ಕೂಡ ಹಾಕೋಕ್ಕಾಗಲ್ಲ. ನೀವೇನು ಮಾಡ್ತೀರಪ್ಪ ಅಂತಂದ್ರೆ ಬರೀ ವಾಟ್ಸಪ್ ಮುಖಾಂತರನೇ ಇಂಥವೆಲ್ಲ ಅಪ್ಲಿಕೇಶನ್ಗಳನ್ನ PDF ಶೇರ್ ಮಾಡೋದು, ಅಲ್ಲಿ ಹಾಕ್ರಿ. ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೈಬರ್ ಸೆಂಟರ್ದ ಅವ್ರದ್ದೇ ಅವರಿಗೆ ಬಿಜಿ ಇರ್ತದೆ. ನೀವು ಹಾಗೆ ಖುದ್ದಾಗೆ ಅಲ್ಲೇ ಹೋಗಿ ಅಪ್ಲಿಕೇಶನ್ಗಳನ್ನು ಹಾಕ್ಕೊಂಡ್ರೆ ಮಾತ್ರ ನಿಮ್ಮ ಅಪ್ಲಿಕೇಶನ್ಸ್ ಫೈನಲಿ ಸಕ್ಸಸ್ಫುಲ್ ಆಗುತ್ತೆ. ನೀವು ಮೊಬೈಲ್ನಲ್ಲಿ ಹಾಕಿ ಅವ್ರಿಗೆ ಕಾಲ್ ಮಾಡಿ ಅಪ್ಲಿಕೇಶನ್ ಹಾಕ್ರಿ ಅಂತಂದ್ರೆ ಯಾರೂ ಹಾಕಕ್ಕೆ ಹೋಗಲ್ಲ. ಯಾಕಂದ್ರೆ ಸರ್ವರ್ ಇದು 10 ನಿಮಿಷದಲ್ಲಿ ಮುಗಿತಕ್ಕಂಥ ಅಪ್ಲಿಕೇಶನ್ಗಳಲ್ಲ. ಪ್ರತಿಯೊಂದು ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡುವಾಗ ನಿಮ್ದು ಏನಾದರೂ ಮಿಸ್ ಆಗಿ ಕ್ಲಿಯರಿಟಿ ಆಗಿ ಇರಲಿಲ್ಲಪ್ಪ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಕೂಡ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರ್ತದೆ. ನೋಡ್ಕೊಡ್ರಿ. ಅದನ್ನ ಬಿಡ್ರಿ. ಈಗ ಟೋಟಲ್ ಆಗಿ ಪೋಸ್ಟ್ಗಳು ಎಷ್ಟಿದಾವೆ ಮತ್ತು ಫಿಸಿಕಲನ್ನು ಎಲ್ಲಿ ಕಂಡಕ್ಟ್ ಮಾಡ್ತಾರೆ ನಮ್ಮ ಕರ್ನಾಟಕದವರಿಗೆ, ಮತ್ತು ಕಟ್ ಆಫ್ ಯಾವ ಬೇಸ್ ಮೇಲೆ ಇರ್ತೈತಿ, ಫಿಸಿಕಲ್ ಯಾವ ಡೇಟಿಗೆ ಇರ್ತೈತೆ ಅನ್ನೋದನ್ನು ಕೂಡ ನಾನು ಕ್ಲಿಯರಿಟಿಗೆ ತಿಳಿಸ್ಕೊಡ್ತೀನಿ. ನೋಡ್ಕೊಡ್ರಿ. ಇದರಲ್ಲಿ CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳಿಸಿಂದ ಇದರಲ್ಲಿ 496 ಹುದ್ದೆಗಳು ಹೆಡ್ ಕಾನ್ಸ್ಟೇಬಲ್ ಇದಾವೆ. ನೆಕ್ಸ್ಟ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿಸಿಂದ 146 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ಅದೇ ತರನಾಗಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಹೇಳಿಸಿಂದ CRPF 282 ಹುದ್ದೆಗಳು ಹೆಡ್ ಕಾನ್ಸ್ಟೇಬಲ್ ಮತ್ತು ASI ಅಂತ ಹೇಳಿಸಿಂದ 21 ಹುದ್ದೆಗಳನ್ನ ಕರೆದಾರೆ. ನೆಕ್ಸ್ಟ್ ಅದೇ ತರನಾಗಿ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳಿಸಿಂದ 302 ಹುದ್ದೆಗಳು ಹೆಡ್ ಕಾನ್ಸ್ಟೇಬಲ್ ಮತ್ತು ASI 17 ಹುದ್ದೆಗಳು. ITBP ಇಂಡಿಯನ್ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಅಂತ ಹೇಳಿಸಿಂದ 163 HCM ಮತ್ತು ASI 56. ನೆಕ್ಸ್ಟ್ ಅದೇ ತರನಾಗಿ SSB ಸಶಸ್ತ್ರ ಸೇನಾ ಬಲ ಅಂತ ಹೇಳಿಸಿಂದ 5 ಹುದ್ದೆಗಳು HCM ಮತ್ತು ASI 3 ಹುದ್ದೆಗಳು. ಮತ್ತು AR ಅಂದ್ರೆ ಏನಪ್ಪಾ ಅಂತಾರೆ, ಆಸಾಂ ರೈಫಲ್ ಅಂತ ಹೇಳಿಸಿಂದ HCM ದಲ್ಲಿ 35 ಹುದ್ದೆಗಳು, ASI ನಲ್ಲಿ ಯಾವುದೇ ತರಹದ ಅದರಲ್ಲಿ ಹುದ್ದೆಗಳು ಇಲ್ಲ.
ಟೋಟಲ್ ಆಗಿ 1526 ಹುದ್ದೆಗಳು. ಹೋದ ಸರಿ ಎಷ್ಟಿದ್ದಪ್ಪ ಅಂತಂದ್ರೆ ಕೇವಲ 322 ಹುದ್ದೆಗಳು ಮಾತ್ರ ನಿಮ್ಗೆ 323 ಹುದ್ದೆಗಳು ಮಾತ್ರ ಹೆಡ್ ಕಾನ್ಸ್ಟೇಬಲ್ ಮತ್ತು ASI ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರು. ಹೋದ ಸರಿ ಎಷ್ಟು ಫಾರ್ಮ್ ಫಿಲ್ಅಪ್ ಆಗಿದ್ದು, ಈ ಸರಿ ಎಷ್ಟು ಫಾರ್ಮ್ ಫಿಲ್ಅಪ್ ಆಗಿದಾವ ಅಂತ ಹೇಳ್ತೀನಿ ನೋಡ್ಬಿಡ್ರಿ. ಹೋದ ಸರಿ 323 ಹುದ್ದೆಗಳಿಗೆ 6,22,464 ಫಾರ್ಮ್ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದ್ರು. ಎಷ್ಟಪ್ಪ ಅಂದ್ರೆ 6,22,464 ಅಪ್ಲಿಕೇಶನ್ಗಳಾಗಿದ್ದು. ಈ ಸರಿ ಎಷ್ಟಾಗಿದಾವಪ್ಪ ಅಂತಾರೆ, ನಿನ್ನೆ ನಾನು ಮಧ್ಯಾಹ್ನ ನೋಡಿದ ಮೇಲೆ ಅದ್ರದ್ದು ನಿಯರೆಸ್ಟ್ ಎಷ್ಟು ಇತ್ತಪ್ಪ ಅಂತಾರೆ 7,66,000 ಪ್ಲಸ್ ಹೋಗಿತ್ತು. 7,66,000 ಅಂತಂದ್ರೆ ನನ್ನ ಪ್ರಕಾರ 8 ಲಕ್ಷ ಅಂತ ಹುಡ್ಕೊಳ್ರಿ. ಈ ಸರಿ 8 ಲಕ್ಷ. ಇಲ್ಲಿ ನೋಡ್ಕೊಳ್ರಿ, 323 ಹುದ್ದೆಗಳಿಗೆ 6,22,000, 1,526 ಹುದ್ದೆಗಳಿಗೆ 7,66,000. ನೋಡ್ಕೊಳ್ರಿ, ಎಲ್ಲಿಂದ್ರಲ್ಲಿ ಬರೀ ಕೇವಲ 1 ಲಕ್ಷದ ಚಿಲ್ಲರ್ ಅಷ್ಟೇ ಅಪ್ಲಿಕೇಶನ್ಗಳು ಜಾಸ್ತಿ ಆಗಿದಾವೆ. ಹುದ್ದೆಗಳ ನೋಡ್ಕೊಳ್ರಿ, ಅದಕ್ಕಿಂತ 4 ಪಟ್ಟು ಹುದ್ದೆಗಳ ಜಾಸ್ತಿ ಆಗಿದಾವೆ. ಎಷ್ಟಪ್ಪ ಅಂದ್ರೆ ಅದಕ್ಕಿಂತ 4 ಪಟ್ಟು ಹುದ್ದೆಗಳು ಜಾಸ್ತಿ ಇದಾವೆ. ಅಪ್ಲಿಕೇಶನ್ಗಳನ್ನ ಹಾಕ್ಲಿಲ್ಲ. ಯಾಕಪ್ಪ ಅಂತಾರೆ ಪೇಮೆಂಟ್ ಪ್ರಾಬ್ಲಮ್ ಅಂತ ಬಹಳ ಜನ ಅಪ್ಲಿಕೇಶನ್ ಕೂಡ ಹಾಕ್ಲಿಲ್ಲ. ನೋಡ್ಕೊಳ್ಬೋದು. ಈಗ ಇದಕ್ಕೆ ನಿಮ್ಗೆ ಎಷ್ಟೆಷ್ಟು ಅಪ್ಲಿಕೇಶನ್ಗಳು ಬಿದ್ದಿದಾವ ಅಂತ ಹೇಳಿದೀನಿ ನಿಮ್ಗೆ. 8 ಲಕ್ಷ ಅಂತ ಹುಡ್ಕೊಳ್ರಿ ಮ್ಯಾಕ್ಸಿಮಮ್. ಫಿಸಿಕಲ್ ಡೇಟ್ ಯಾವಾಗಿರ್ತದ? ಫಿಸಿಕಲ್ ಡೇಟ್ ನೋಡ್ಕೊಡ್ರಿ, SSC GD ಕಾನ್ಸ್ಟೇಬಲ್ ಇನ್ನೂ ಕಾದ್ರೂ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾ ಇಲ್ಲ. ಫಿಸಿಕಲ್ ಲಿಸ್ಟ್ ಕೂಡ ಬಿಡ್ತಾ ಇಲ್ಲ. ಯಾವುದೇ ಕಾರಣಕ್ಕೋಸ್ಕರ CRPF ಟೆಕ್ನಿಕಲ್ ಮತ್ತು ಟ್ರೆಡ್ಸ್ಮನ್ ಹುದ್ದೆಗಳದ 10ನೇ ತಾರೀಕಿಂತ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ರ. ಆದ ಕಾರಣಕ್ಕೋಸ್ಕರ ಏನೋ ಸೆಂಟರ್ಗಳು ಖಾಲಿ ಇರಾಕಿಲ್ಲ. ಓಕೆ, ಅದೊಂದು ರೀಸನ್. ನೆಕ್ಸ್ಟ್ ನಿಮ್ದು ಯಾವಾಗ ನಡಿಬಹುದು ಇದು ನೋಡ್ಕೊಳ್ರಿ. ನನ್ನ ಪ್ರಕಾರ ಅಕ್ಟೋಬರ್ ತಿಂಗಳಲ್ಲಿ ನಡಿಬಹುದು. ಇದು ಜುಲೈ ಆದ್ಮೇಲೆ ಆಗಸ್ಟ್ ಆದ್ಮೇಲೆ ಸೆಪ್ಟೆಂಬರ್ನು ಕಂಪ್ಲೀಟ್ ಆಗಿ ಅಕ್ಟೋಬರ್ದಲ್ಲಿ ಫಿಸಿಕಲ್ ಅನ್ನ ಕಂಡಕ್ಟ್ ಅನ್ನ ಮಾಡುವಂತ ಸಾಧ್ಯತೆ 100% ಇದೆ. ಓಕೆನಾ? ಅಕ್ಟೋಬರ್ದೊಳಗಡೆ ನೀವು ಫಿಸಿಕಲ್ ಅನ್ನ ಯಾರಾದ್ರೂ ಮಾಡ್ತಾ ಇದ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಡ್ರಿ. ಮೊದಲಿಗೆ ಯಾವ ತರ ಇದ್ರೆ ಸೆಲೆಕ್ಷನ್ ಪ್ರೊಸೆಸ್ ಹೆಡ್ ಕಾನ್ಸ್ಟೇಬಲ್ ಯಾವ ತರ ಇತ್ತಪ್ಪ ಅಂತಂದ್ರೆ ಹೋದ್ ಸರಿ ಫಸ್ಟ್ಗೆ ರಿಟರ್ನ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ರು. ಏನಪ್ಪಾ ಅಂದ್ರೆ ಆನ್ಲೈನ್ ಮುಖಾಂತರ ನಿಮ್ಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ರು. ಈ ಸರಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಫಿಸಿಕಲ್ ಫಸ್ಟ್ ಕಂಡಕ್ಟ್ ಮಾಡ್ತಾ ಇದಾರ. ಫಿಸಿಕಲ್ ಅಲ್ಲಿ 8 ಲಕ್ಷ ಅಪ್ಲಿಕೇಶನ್ ಅಂತ ತಿಳ್ಕೊಡ್ರಿ. 8 ಲಕ್ಷದೊಳಗಡೆ 1.5 ಲಕ್ಷ ಫಿಸಿಕಲ್ಗೆ ಬರೋದಿಲ್ಲ ಜನಗಳು. ಎಷ್ಟಪ್ಪ ಅಂತ 1.5 ಲಕ್ಷ ಫಿಸಿಕಲ್ಗೆ ಬರೋದಿಲ್ಲ. 1.5 ಲ್ಯಾಕ್ ಫಿಸಿಕಲ್ಗೆ ಬರೋದಿಲ್ಲ. ಫಿಸಿಕಲ್ ಬಂದಿರತಕ್ಕಂಥವ್ರು ಹೈಟ್ ಕಡಿಮೆ, ಚೆಸ್ಟ್ ಕಡಿಮೆ, ರನ್ನಿಂಗ್ ಓಡಕ್ಕಾಗ್ಲವರು, ಇಂಥವ್ರನ್ನೆಲ್ಲ ತೆಗೆದ್ರೆ ಟೋಟಲಿ ಆಗಿ ನಿಮ್ಗೆ ಬಹಳ ಒಂದು 3 ಲಕ್ಷ ಫಿಸಿಕಲ್ ಪಾಸ್ ಆಗ್ತಾರ. ಎಷ್ಟಪ್ಪ ಅಂದ್ರೆ 3 ಲ್ಯಾಕ್ 3 ಲಕ್ಷ ಫಿಸಿಕಲ್ ಪಾಸ್ ಆಗ್ತಾರ. ಫಿಸಿಕಲ್ ಪಾಸ್ ಆದ್ಮೇಲೆ ಎಕ್ಸಾಮ್ ಇರ್ತದೆ. ಎಕ್ಸಾಮ್ ನಲ್ಲಿ ಕೂಡ ನಿಮ್ಗೆ ಅಲ್ಲಿ ಕೂಡ ಒಂದು ಲೆವೆಲ್ಗೆ ಕಟ್ ಆಫ್ ನಿಂದಿರ್ತಾರ. ಕಟ್ ಆಫ್ ಆದ್ಮೇಲೆ ನಿಮ್ಗೆ ಟೈಪಿಂಗ್ ಟೆಸ್ಟ್ ಅಂತ ಹೇಳಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಜಾಬ್ಗೆ ಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂತಾರೆ ಟೈಪಿಂಗ್ ಟೆಸ್ಟ್. ನೀವು ಕಂಪ್ಯೂಟರ್ನಲ್ಲಿ ಎಷ್ಟು ನೀವು ಪ್ರಾಕ್ಟೀಸ್ ಅನ್ನ ಯಾರಾದ್ರೂ ಕಂಪ್ಯೂಟರ್ ಕ್ಲಾಸ್ ಮಾಡಿದ್ರೆ ಜಾಸ್ತಿ ಕಂಪ್ಯೂಟರ್ ಬಗ್ಗೆ ಟೈಪಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಅದೇನಪ್ಪಾ ಅಂತಂದ್ರೆ ನಿಮಗೆ ಮೈಂಡ್ ಫ್ರೆಶ್ ಕೂಡ ಮಾಡುತ್ತಾ, ನಿಮ್ಮ ಮೈಂಡ್ ಅನ್ನ ಸ್ಪೀಡ್ ಮಾಡುತ್ತಾ. ಅದರಿಂದ ನಿಮಗೆ ವೇಸ್ಟ್ ಏನೂ ಇಲ್ಲ. ಎಷ್ಟು ನೀವು ಟೈಪಿಂಗ್ ಪ್ರಾಕ್ಟೀಸ್ ಕಲೀರಿ ಕಂಪ್ಯೂಟರ್ ಬಗ್ಗೆ ಕ್ಲಾಸ್ ಇದ್ದಾಗ. ಆಮೇಲೆ ಟೈಪಿಂಗ್ಗೆ ನೀವು ಆಗಿಲ್ಲೇನೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಹಾಫ್ ಆನ್ ಅವರ್ ಟೈಮಿಂಗ್ ಅನ್ನ ತಗೊಂಡು ಟೈಪಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡ್ಕೋಬಹುದು. ಫಿಸಿಕಲ್ ಡೇಟ್ ಅಂಕಿ ನಿಮ್ಗೆ ಅಕ್ಟೋಬರ್ದಲ್ಲಿ ಹೇಳಿದೆ. ಫಿಸಿಕಲ್ ಸೆಂಟರ್ಗಳು ಎಲ್ಲಿ ಬರ್ತಾವ ನಮ್ಮ ಕರ್ನಾಟಕದವರಿಗೆ ಎಲ್ಲಿ ಬರ್ತಪ್ಪ ಅಂತಾರೆ ಬೆಂಗಳೂರದಲ್ಲೇ ಇದೆ. ಯಲಹಂಕದಲ್ಲಿ ಬೆಂಗಳೂರಿನಲ್ಲಿ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರ. BSF ಸೆಂಟರ್ ಗ್ರೌಂಡ್ ಇದೆ ಏನಲ್ಲ, ಅಲ್ಲಿ ಎಲ್ಲರನ್ನು ಹಿಡಿಯುವಂತ ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥ ಗ್ರೌಂಡ್ ಇದೆ. ಅಲ್ಲಿ ನಿಮ್ಗೆ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರ. ಪುರುಷರಿಗೆ ಮತ್ತು ಮಹಿಳೆಯರಿಗೆ ಬೇರೆ ಫಸ್ಟ್ ಬಾಯ್ಸ್ ದಾರು ಕಂಡಕ್ಟ್ ಮಾಡ್ತಾರ, ಆಮೇಲೆ ಮಹಿಳೆಯರದಾದ್ರು ಕಂಡಕ್ಟ್ ಅನ್ನ ಮಾಡುವಂತ ಚಾನ್ಸಸ್ ಇರ್ತದ. ನೆಕ್ಸ್ಟ್ ನೋಡ್ಕೊಳ್ರಿ, ಕಟ್ ಆಫ್ ಯಾವ ಬೇಸ್ ಮೇಲೆ ನಿಂದಿರ್ಬೋದು. ಏನು ಎಕ್ಸಾಮ್ ಮೇಲೆ ನಿಂದಿರ್ತಾ, ಫಿಸಿಕಲ್ ಮೇಲೆ ನಿಂದಿರ್ತಾ, ಕಟ್ ಆಫ್ ಅನ್ನ ನೋಡ್ಕೊಳ್ರಿ. ನೀವು ಮಾಡ್ತಿರ್ತಕ್ಕಂಥ ಟೈಪಿಂಗ್ ಪರ್ ಮಿನಿಟ್ 35 ವರ್ಡ್ಸ್ ನೋಡ್ಕೊಳ್ರಿ. ಅಂದ್ರೆ ಒಂದು ನಿಮಿಷಕ್ಕೆ ನೀವು 35 ವರ್ಡ್ ಅನ್ನ ಹೊಡಿಬೇಕು. 35 ವರ್ಡ್ ಅನ್ನ ಟೈಪ್ ಮಾಡಬೇಕು. ಮ್ಯಾಟರ್ ಅವರೇ ಆಗಿ ಒಂದು ಪೇಪರ್ ಅಲ್ಲಿ ಆದ್ರೂ ಕೊಡ್ಬೋದು, ನಿಮ್ಗೆ ಅಲ್ಲಿ ಸ್ಕ್ರೀನ್ ಮೇಲೆ ಆದ್ರೂ ಒಂದು ಮ್ಯಾಟರ್ ಕೂಡ. ಯಾವುದೇ ಒಂದು ಭಗತ್ ಸಿಂಗ್ ಆಗಿರ್ಲಿ, ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ, ಸ್ವಾಮಿ ವಿವೇಕಾನಂದ, ಇವ್ರದೇ ಆದಂತ ಒಂದು ಮ್ಯಾಟರ್ ಇರ್ತೈತಿ. ಅವ್ರ ಡೀಟೇಲ್ಸ್ ಅಂದ್ರೆ ಅವರು ಜೀವನ ಚರಿತ್ರೆಯನ್ನ ಅಲ್ಲಿ ಕೊಟ್ಟಿರ್ತಾರ. ಅವ್ರದ್ದು ಡೇಟ್ ಆಫ್ ಬರ್ತ್, ಯಾವ ಇಯರ್ದಲ್ಲಿ ಏನ್ ಮಾಡಿದ್ರು. ಇಲ್ಲಿ ನೋಡ್ಕೊಳ್ರಿ 1998 ಅಂದ್ರೂ ಕೂಡ ಇದೊಂದು ವರ್ಡೇ.
ನೆಕ್ಸ್ಟ್ ಟು ಅಂದರೆ ಒಂದು ವರ್ಡೆ, ಇಂಡಿಯಾ ಅಂದರೂ ಕೂಡ ಒಂದು ವರ್ಡೆ. ಇಂಥವು ಎಷ್ಟಪ್ಪ ಅಂತಂದ್ರೆ 35 ವರ್ಡ್ಗಳನ್ನು ಟೈಪ್ ಮಾಡ್ಬೇಕಾಗತ್ತ. ಈಗ ಲೆಂದಿ ಆದರೂ ಕೊಡ್ಬೋದು ನಿಮ್ಗೆ, ನೀವು ಲೆಂದಿ ಆದರೂ ಬ್ಯೂಟಿಫುಲ್ ಅನ್ನೋದು ಅದು ಲಾಂಗ್ ವರ್ಡ್ ಆಗುತ್ತೆ, ಅದು ಕೂಡ ಒಂದು ವರ್ಡೇ. ಮತ್ತು TO2 ಅಂದರೂ ಒಂದು ವರ್ಡೇ. ಇಂಥವೆಲ್ಲ ಅದರಲ್ಲಿ ಶಬ್ದಗಳು ಬರ್ತಿರ್ತಾವೆ. ನೀವು ಎಷ್ಟು ಏನಪ್ಪ ಅಂದ್ರೆ ನಾನು ಹೇಳ್ತಿರೋದು ಅದೇ ಒಂದೇ. ಯಾರ್ದಾದ್ರೂ ಒಂದು ಮ್ಯಾಟರಿಯಲ್ನ ತೊಗೊಳ್ರಿ, ನಿಮಗೆ ಸಾಕಷ್ಟು ವೆಬ್ಗಳಿದಾವೆ. ನೆಕ್ಸ್ಟ್ ಮೊಬೈಲ್ನಲ್ಲೇ ನಿಮ್ಮ ಹತ್ರ ಕಂಪ್ಯೂಟರ್ ಇಲ್ವಾ, ಓಕೆ, ಮೊಬೈಲ್ನಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಒಂದು ಕೀಬೋರ್ಡನ್ನು ತೊಗೊಳ್ರಿ, ಒಂದು 300 ರೂಪಾಯಿದಲ್ಲಿ ನಿಮ್ಗೆ ಕೀಬೋರ್ಡ್ ಸಿಗುತ್ತೆ, ಪರ್ಚೇಸ್ ಮಾಡ್ಕೊಳ್ರಿ. ಪರ್ಚೇಸ್ ಮಾಡ್ಕೊಂಡಿದ್ರೆ ಮೊಬೈಲಿಗೆ ಅದಕ್ಕೆ OTG ಅಂತ ಕನೆಕ್ಟರ್ ಬರುತ್ತೆ. ಒಂದು 20-30 ರೂಪಾಯಿ ಕೊಟ್ಟರೆ OTG ಕನೆಕ್ಷನ್ ಇರುತ್ತೆ. ಅದನ್ನು ಯಾವ ಥರ ನೀವು ಟೈಪಿಂಗನ್ನು ಮಾಡಬೇಕು ಅನ್ನೋದು ಕೂಡ ನಾನು ಹೇಳಿದ್ದೀನಿ ಆಲ್ಮೋಸ್ಟ್ ಅಲ್ಲ. ಒಂದು ವಿಡಿಯೋ 1 ಇಯರ್ ಆಯಿತು ನಾನು ಅದರದೇ ಆದಂಥ ವಿಡಿಯೋನ ಯಾವ ಥರ ಕನೆಕ್ಟ್ ಮಾಡ್ಬೇಕಂತ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ಆ ವಿಡಿಯೋನ ಕ್ಲಿಯರಿಟಿಯಾಗಿ ನೋಡ್ಕೊಳ್ರಿ. ನೆಕ್ಸ್ಟ್ ಬೇಕಾದರೆ ಇನ್ನೊಂದು ವಿಡಿಯೋ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಯಾವ ಥರ ಮಾಡಬೇಕು ಮತ್ತು ಯಾವ ಥರ ನಿಮ್ಮ ಮೊಬೈಲಿಗೆ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ಕೂಡ ನಿಮ್ಗೆ ಟ್ರೈ ಮಾಡಿ ನಾನು ಒಂದು ವಿಡಿಯೋನ ಮಾಡೋಕ್ಕೆ ಹಾಕ್ತೀನಿ. ಇಷ್ಟು ನಿಮ್ಗೆ ಕ್ಲಿಯರಾಗಿ ಟೈಪಿಂಗ್ ಇಲ್ಲಿ ನೋಡ್ಕೊಂಡ್ರೆ ಟೈಪಿಂಗ್ ಮತ್ತು ಮೆರಿಟ್, ನಿಮ್ಮ ಎಕ್ಸಾಮ್ ಮೆರಿಟು ಮತ್ತು ಟೈಪಿಂಗ್ ಮೇಲೆ ನಿಮ್ಮ ಫೈನಲಿಯಾಗಿ ಮೆರಿಟ್ ಕಂಡಕ್ಟ್ ಆಗುತ್ತೆ. ನಿಮ್ಮದು ಯಾವುದೇ ಥರದಂಥ ಫಿಸಿಕಲ್ನಲ್ಲಿ ಮಾರ್ಕ್ಸ್ ಕೂಡ ಇರೋಲ್ಲ, ಓನ್ಲಿ ಎಲಿಜಿಬಿಲಿಟಿ 16 ನೋಡ್ಬಿಟ್ರೆ ನಾವು ರನ್ನಿಂಗ್ ಇದೆ, ಆನ್ಸೈಗೆ ಟೈಮಿಂಗನ್ನು ಕವರ್ ಮಾಡ್ಕೋಬೋದು. 165 ಹೈಟ್ ಇದ್ದರೆ ಸಾಕು, ಓಕೆನಾ. ಇದನ್ನ ಬಿಟ್ಟಾಕ್ಬಿಡಿ. ಯಾರೆಲ್ಲ ಅಪ್ಲಿಕೇಶನ್ಗಳನ್ನ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರಿಲ್ಲ ಈಗಾಗಲೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಫಿಸಿಕಲ್ಲು ಮತ್ತು ಎಕ್ಸಾಮು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟೈಪಿಂಗು, ಇವು ಮೂರರಲ್ಲಿ ಕೂಡ ನೀವು ತಲೆ ಗಮನವಿರಬೇಕು. ನೀವೇನಾದರೂ ಹೆಡ್ ಕಾನ್ಸ್ಟೇಬಲ್ ಆಗ್ಬೇಕು ಅಂದ್ಕೊಂಡಿದ್ರೆ ಕಂಪಲ್ಸರಿಯಾಗಿ ನೀವು ಇದರಲ್ಲಿ ಟೈಪಿಂಗನ್ನು ಕಲೀಲೇಬೇಕಾಗುತ್ತೆ, ಓಕೆನಾ. ಇದ್ರ ಮಾಹಿತಿಯನ್ನು ನಾನು ನಿನ್ನೆ ಕೊಡಬೇಕಾಗಿತ್ತು ನಿಮ್ಗೆ. ಫಿಸಿಕಲ್ ಲಾಸ್ಟ್ ಡೇಟ್ ಅಂತ ಹೇಳ್ಕೇಸಿಂದ ಕೊಡೋಕ್ಕಾಗಿರಲಿಲ್ಲ. ಆದರೂ ಕೂಡ ನಾನು ನಿಮ್ಗೆ ವಿಡಿಯೋನ 4 ವಿಡಿಯೋಗಳನ್ನು ಮಾಡಿರ್ಬೇಕು. ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಆಗುತ್ತೆ, ಅರ್ಜಿಯನ್ನು ಸಲ್ಲಿಸ್ಕೊಳ್ರಿ ಅಂತ ಹೇಳ್ಕೇಸಿಂದ ಸಾಕಷ್ಟು ಜನ ಹಾಕಿದ್ರಿ, ಎಷ್ಟೋ ಜನ ಹಾಕಿರಲಿಲ್ಲ. ಹಾಕಿದಂಥವ್ರಿಗೆ ಕೂಡ ಆಲ್ ದಿ ಬೆಸ್ಟ್, ಹಾಕಲಾರ್ದವ್ರಿಗೆ ಕೂಡ ಆಲ್ ದಿ ಬೆಸ್ಟ್. ನೆಕ್ಸ್ಟ್ ಅಪ್ಲಿಕೇಶನ್ಗಳು ನಿಮ್ಗಾಗಿ ಕಾಯ್ತಾನೆ ಇರ್ತಾವೆ. ಇದು ಸಿಕ್ಕಿರಲಿಲ್ಲಪ್ಪ ಅಂದ್ರೆ ನೆಕ್ಸ್ಟ್ ಟ್ರೇಡ್ಸ್ಮನ್ ಹುದ್ದೆಗಳಂತೇಳಿ ಈ ಸದ್ಯ ಕನ್ಫರ್ಮ್ ಆಗುತ್ತಾ, ಅದಕ್ಕಾದರೂ ರೆಡಿ ಆಗಿರಿ, ಓಕೆನಾ. ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ ಸ್ನೇಹಿತರೆ, ನಾವು ಕೊಡುವಂಥ ಅಪ್ಡೇಟ್ಗಳು ನಿಮ್ಗೆ ಏನಾದರೂ ಯೂಸ್ ಆಗ್ತಿದ್ರೆ, ಮಾಹಿತಿಗಳು ಪಕ್ಕ ನಿಮ್ಗೆ ಇದರ ಬಗ್ಗೆ ನಿಮ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗ್ತಾ ಇರ್ತಾವೆ. ಯೂಸ್ಗಳು ಆಗ್ತಿದೆ, ನನಗೆ ಜಾಬಿಗೋಸ್ಕರ ನಮ್ಗೆ ಹೆಲ್ಪ್ ಆಗ್ತಿದೆ ಅಂದ್ಕೊಳ್ಳೋರು ಯಾರಾದರೂ ಇದ್ದರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಒಂದು ಲೈಕನ್ನು ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಲುಪುವ ಹಾಗೆ ಶೇರ್ ಮಾಡೋದನ್ನು ಮರೆಯಬೇಡ್ರಿ. ಅವ್ರಿಗೆ ಕೂಡ ಶೇರ್ ಮಾಡಿಕೊಂಡ್ರೆ ಅವರು ಕೂಡ ನಿಮ್ಮ ಜೊತೆ ಕಾಂಪಿಟೇಷನನ್ನು ಮಾಡಿ ಏನೋ ನಿಮ್ಮ ಜೊತೆ ಹೆಲ್ಪ್ಫುಲ್ ಆಗಿ ನಿಮಗೂ ಕೂಡ ಫಿಸಿಕಲ್ಗೆ ಎಕ್ಸಾಮ್ಗೆ ಈ ಥರ ಮಾಡೋಣ ಅಂತ ಹೇಳಿಕೆಂದ ಕನೆಕ್ಟ್ ಆಗುತ್ತೆ, ಓಕೆನಾ. ಯಾರಾದರೂ ನಮ್ಮ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಡೈಲಿ ನೋಡ್ತಿರ್ತಕ್ಕಂಥವ್ರು, ಈಗ ಅದು ಫಸ್ಟ್ ಟೈಮ್ ನೋಡ್ತಿರೋರು ಕೆಳಗಡೆ ಕಾಣ್ತಿದೆ ನೋಡ್ರಿ ಸಬ್ಸ್ಕ್ರೈಬ್ ಬಟನ್ನ, ಇದನ್ನು ಒತ್ಕೊಂಡು ಆಲ್ ನೋಟಿಫಿಕೇಶನ್ ಅಂತ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಂಡ್ರೆ ನಾವು ಕೊಡುವಂಥ ಡೈಲಿ ಅಪ್ಡೇಟ್ಗಳು ನೀವು ಡಾಟಾ ಆನ್ ಮಾಡಿದರೆ ಸಾಕು, ಇನ್ಸ್ಟಾಗ್ರಾಮ್ ಮೆಸೇಜ್ ಬರುವುದಕ್ಕಿಂತ ಮುಂಚೆನೇ ನಮ್ಮದು ನೋಟಿಫಿಕೇಶನ್ ನಿಮಗೆ ರಿಲೀಸ್ ಆಗುತ್ತೆ. ಅದನ್ನು ಒಂದು ಸಾರಿ 5 ನಿಮಿಷ ಟೈಮಿಂಗನ್ನು ಕೊಟ್ಕೊಂಡು ನೋಡ್ಕೊಡ್ರಿ, ಸಾಕಷ್ಟು ಅಪ್ಡೇಟ್ಗಳು ತಿಳಿತಾನೆ ಇರ್ತಾವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.